ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ನನ್ನ ಮೊದಲನೇ ವಿಡಿಯೋ. ನಾನ್ ಬ್ರೈಡಲ್ ಮೇಕಪ್ ಹೇಗೆ ಮಾಡೋದು ಅನ್ನೋದು ಇದರಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನನ್ನ ಮಾಡೆಲ್ ಸ್ಕಿನ್ ಟೈಪ್ ಬಂದು ನಾರ್ಮಲಾಗೇ ಇದೆ, ಜೊತೆಗೆ ಡಸ್ಕಿ ಆಗಿದೆ. ಯಾವುದೇ ಥರ ಫೇಸಲ್ಲಿ ಆಯಿಲ್ ಇಲ್ಲ ಅವ್ರಿಗೆ. ಸೊ ನಾನು ವೆಟ್ ವೈಪಲ್ಲಿ ಅವರ ಸ್ಕಿನ್ನನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಥರ ಕ್ಲೀನ್ ಮಾಡಾದಮೇಲೆ ನಾನು ಟೋನರ್ ಅಪ್ಲೈ ಮಾಡ್ತೀನಿ. ನೋಡಿ, ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ ಫುಲ್ಲು ಟೋನರ್ ಹಾಕೋಬೇಕು. ಟೋನರ್ ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದ್ರ ಮೇಲೆ ಒಂದು ಪ್ರಾಡಕ್ಟ್ ಹಾಕ್ತಾ ಹೋಗಬಾರ್ದು, ಸ್ವಲ್ಪ ಗ್ಯಾಪ್ ಕೊಡಬೇಕು. ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ನೆಕ್ಗೆ ಮತ್ತು ಇಯರ್ಗೆ ಹಾಕೋದನ್ನು ಮಿಸ್ ಮಾಡಬಾರ್ದು. ನೋಡಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ ಆಲ್ ಓವರ್ ದ ಫೇಸ್. ಒಂದು ಲೈಟಾಗಿ ಒಂದು ಮಸಾಜ್ ಕೊಡಬೇಕು. ಯಾಕಂದರೆ ಸ್ಕಿನ್ ಒಳಗಡೆ ಅದು ಪ್ರಾಡಕ್ಟ್ ಹೋದರೆ ನಮಗೆ ಔಟ್ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇಯರ್ಗೆ ನೆಕ್ಗೆ ಮಿಸ್ ಮಾಡಲೇಬಾರ್ದು. ನೋಡಿ, ಈ ಥರ ಅಪ್ಲೈ ಮಾಡ್ಕೋಬೇಕು. ಜಿವೆಲ್ಸ್ ಏನಾದರೂ ಹಾಕಿದರೆ ರಿಮೂವ್ ಮಾಡಿ ಹಾಕ್ಕೊಳ್ಳಿ. ನಂತರ ನಾನು ಪ್ರೈಮರ್ ಹಾಕ್ತಾಯಿದ್ದೀನಿ. ಪ್ರೈಮರ್ ಬಂದು ಆಲ್ ಓವರ್ ದ ಫೇಸ್ ಹಾಕ್ತಾ ಇಲ್ಲ. ಅವ್ರಿಗೆ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಎಲ್ಲಿ ಪೋರ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಹಾಕಬೇಕು ಅಷ್ಟೇ. ಈ ಥರ ಪೋರ್ಸ್ ಇರೋ ಜಾಗದಲ್ಲಿ ಪ್ರೈಮರ್ ಹಾಕೋಬೇಕು. ಪ್ರೈಮರ್ ಹಾಕಿದ ಮೇಲೆ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ ಇದೆ, ಟ್ಯಾನಿಂದ ತುಂಬ ಡ್ಯಾಮೇಜ್ ಆಗಿರುತ್ತೆ ಸ್ಕಿನ್ನು. ಸೊ ಈ ಥರ ಆರೆಂಜ್ ಕರೆಕ್ಟರ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಜಾಸ್ತಿ ಡಾರ್ಕ್ ಸರ್ಕಲ್ಲು, ಟ್ಯಾನಿಂಗು ಇರೋ ಪ್ಲೇಸಲ್ಲಿ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಆಲ್ ಓವರ್ ದ ಫೇಸ್ ಹಾಕಿಲ್ಲ. ನೋಡಿ, ಬ್ಲೆಂಡರ್ ತಗೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡ್ ಮಾಡಬೇಕಾದ್ರೆ ಅದು ರಿಮೂವ್ ಆಗೋಗೋ ಥರ ಮಾಡಬಾರ್ದು, ಅಲ್ಲೇ ಅದು ಸ್ಟೇ ಆಗೋ ಥರನೇ ಬ್ಲೆಂಡ್ ಮಾಡಬೇಕು. ನೋಡಿ, ನೆಕ್ಸ್ಟ್ ನಾನು ಕನ್ಸೀಲರ್ ಹಾಕ್ತಾಯಿದ್ದೀನಿ. ಕನ್ಸೀಲರ್ನು ಕೂಡ ಬ್ಲೆಂಡ್ ಮಾಡ್ಕೋತಿದ್ದೀನಿ. ನಾನು ಆರೆಂಜ್ ಕರೆಕ್ಟರ್ ಎಲ್ಲ ಹಾಕಿದ್ದೆ ಅಲ್ಲೇ ಕನ್ಸೀಲರ್ ಹಾಕ್ತಾಯಿದ್ದೀನಿ. ಅಲ್ಲಿ ಮಾತ್ರ ಬ್ಲೆಂಡ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಅವ್ರ ಸ್ಕಿನ್ ಟೈಪೇ, ಅಂದರೆ ಯಾವುದು ಸ್ಕಿನ್ ಕಲರ್ ಇದೆ ಅದೇ ಕಲರೇ ನಾನು ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲೈಟು ಮಾಡ್ಕೋಬಾರ್ದು, ಡಾರ್ಕು ಮಾಡಬಾರ್ದು. ಅವ್ರದ್ದು ಎಕ್ಸಾಕ್ಟ್ ಸ್ಕಿನ್ ಕಲರೇ ನಾವು ಹಾಕೋಬೇಕಾಗತ್ತೆ. ನೆಕ್ಗೆ ಮತ್ತು ಇಯರ್ಗೆ ಮಿಸ್ ಮಾಡಬಾರ್ದು. ಯಾಕಂದರೆ ಫೇಸೇ ಒಂದು ಕಲರ್ ಕಾಣುತ್ತೆ, ನೆಕ್ಗೆ ಒಂದು ಕಲರ್ ಕಾಣುತ್ತೆ. ಸೊ ಇದಾದಮೇಲೆ ನಾನು ಸ್ಮೂತಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಫೇಸ್ ಹೈಲೈಟ್ಗೋಸ್ಕರ ನಾನು 2 ಶೇಡ್ ಲೈಟರು ಹೈಲೈಟ್ನ ಯೂಸ್ ಮಾಡ್ತಾಯಿದ್ದೀನಿ. ಫೌಂಡೇಶನ್ ಯಾವ್ದು ಹಾಕಿರ್ತೀವಿ ಅದಕ್ಕಿಂತ 2 ಶೇಡ್ ಲೈಟರ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದನ್ನು ಸಹ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆಮೇಲೆ ಪೌಡರ್ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಪೌಡರಿಂದ ಕ್ರೀಮ್ ಬೇಸ್ ಏನೇನು ಹಾಕಿದ್ದೀವಿ ಅದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆನೂ ಡಸ್ಟ್ ಔಟ್ ಮಾಡ್ಕೋಬೇಕು. ನಂತರ ನಾನು ಪೌಡರ್ ಬ್ರಷಿಂದ ನೆಕ್ಗೂ ಸಹ ನಾನು ಡಸ್ಟ್ ಔಟ್ ಮಾಡ್ತಾಯಿದ್ದೀನಿ. ನಂತರ ನಾನು ಬ್ಲಷ್ ಹಾಕ್ತಾಯಿದ್ದೀನಿ.
ಬ್ಲಷ್ ಹಾಕೋ ರೀಸನ್ ಏನು ಅಂದರೆ ಸ್ಕಿನ್ನು ಚೆನ್ನಾಗಿ ಹೆಲ್ತಿ ಆಗಿದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಬ್ಲಷ್ನ ಅಪ್ಲೈ ಮಾಡ್ತೀವಿ. ಇದಾದಮೇಲೆ ನಾನು ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಹೈಲೈಟರ್ ಹಾಕೋ ಪರ್ಪಸ್ ಏನಂದರೆ ಫೇಸು ಗ್ಲೋ ಆಗಿ ಕಾಣುತ್ತೆ. ಹೈಲೈಟರ್ ಆದಮೇಲೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಇವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಲಿಪ್ಸ್ಟಿಕ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ನಾನು ಕಾಜಲ್ ಅಪ್ಲೈ ಮಾಡ್ಕೊತೀನಿ. ಕಾಜಲ್ಲು, ಮಸ್ಕರ, ಐಬ್ರೋ ಫಿಲ್ಲಿಂಗು ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟು. ಸೊ ನಾನು ಎರಡು ಕಡೆಗೂ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ಮಸ್ಕರನ ಅಪ್ಲೈ ಮಾಡ್ತಾಯಿದ್ದೀನಿ. ಮಸ್ಕರ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕಾಗತ್ತೆ. ಸ್ಕಿನ್ ಮೇಲೆ ಏನಾದರೂ ಬಿದ್ದರೆ ಮತ್ತೆ ರಿಮೂವ್ ಮಾಡೋದು ಕಷ್ಟನೇ ಆಗುತ್ತೆ. ಸೊ ನಾನು ಮಸ್ಕರನ ಅಪ್ಲೈ ಮಾಡೋದಾಗಿದೆ ಇವಾಗ. ನಂತರ ನಾನು ಲ್ಯಾಶಸ್ ಹಾಕ್ಕೊಳ್ತಾ ಇದ್ದೀನಿ. ಲ್ಯಾಶಸ್ಸು ಅವ್ರ ಕಣ್ಣು ಸೈಜ್ ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾನು ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ ಮೇಕಪ್ಪು ಫಿಕ್ಸ್ ಮಾಡೋದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಪೇಜ್ನ ದಯವಿಟ್ಟು ಫಾಲೋ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.